ಇದೇ ಆಗಸ್ಟ್ 12, 13, 14ರಂದು ಆಶಾ ಕಾರ್ಯಕರ್ತರ ರಾಜ್ಯವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಏನಪ್ಪ ಅಂದ್ರೆ ನಮ್ಮ ಆಶಾ ಕಾರ್ಯಕರ್ತರ ಹೋರಾಟ ಅಂದರೆ ನಾವು ಸರ್ಕಾರಕ್ಕೆ ಎಷ್ಟು ಸರ್ತಿ ನಾವು ಸ್ಟ್ರೈಕ್ ಮಾಡ್ಲತ್ತಿದ್ದೆವು. ನಮಗೆ ಸಂಬಳ ಕರೆಕ್ಟಾಗಿ ಬರ್ತಾ ಇಲ್ಲರಿ, RCS ಪೋರ್ಟಲ್ ಕರೆಕ್ಟಾಗಿ ಎಂಟ್ರಿ ಮಾಡಲ್ರಿ. ಅದ ಕಾರಣ ನಮಗೆ ಸಂಬಳನ 10,000 ಮಾಡಂತ ಹೇಳಿದ್ರಿ. ಸಿದ್ದರಾಮಯ್ಯನವರು ಮಾಡ್ತೀನಿ ಅಂದಾರ್ರಿ. ಆದ್ರೂ ಇವಾಗ ಒಂದು ಅವ್ರ ಮಾತು ಕೊಟ್ಟಿದ್ದಂತ ತಪ್ಪ್ಯಾರ್ರಿ. ಅದಕ್ಕೆ ಅವ್ರ ಮಾತು ಕೊಟ್ಟಂತೆ ನಡೆದುಕೊಳ್ಬೇಕಂತ ನಮ್ಮೇನಂತೀರಿ. ಅದಕ್ಕೆ ಅಹೋರಾತ್ರಿ ಹೋರಾಟವನ್ನು 3 ದಿವಸ ಕಾಲ ಹಮ್ಮಿಕೊಂಡಿವಿ. ಒಂದು ವೇಳೆ ಮಾಡಿದ್ರು ಸರಿ ರೀ, ಮಾಡಲಿಲ್ಲ ಮತ್ತೆ ನಾವು ಬೆಂಗಳೂರಿಗೆ ಬಂದು ಹೋರಾಟದ ಮುಂದುವರ್ಸಗಡೆ ಮಾಡ್ತೀವಿ ಸರ್. ಹಾಂ ರೀ ಸರ್, ಕಲಬುರಗಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಆ ಜಿಲ್ಲೆದಲ್ಲೇ ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ ರೀ. ಮತ್ತು ನಾವೀಗ 3 ದಿನದ ಅಹೋರಾತ್ರಿ ಧರಣಿ ಮಾಡೋ ಉದ್ದೇಶ ಏನಂದ್ರೆ, ಜನವರಿದಾಗ ನಾವು ಏನು ಸ್ಟ್ರೈಕ್ ಎಲ್ಲ ಮಾಡಿರ್ತೀವಿ ರೀ. ಆ ಸ್ಟ್ರೈಕ್ ಮಾಡಿದ್ದ ಪ್ರಕಾರ CM ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಆಶ್ವಾಸನೆ ಕೊಟ್ಟು 10,000 ನಿಗದಿ ಮಾಡ್ತೀವಿ ಅಂತ ಹೇಳಿ ಕೇಸಿ ಏಪ್ರಿಲ್ದಾಗ ಕೊಡ್ತೀವಿ ಅಂತ ಹೇಳಿ ಕಳಿಸಿರ್ರಿ. ಆದರೂ ಇಲ್ಲಿ ತನಕ ಯಾವುದೇ ಸಂಬಳ ನಮಗೆ ಬಂದಿಲ್ಲ ರೀ. 10,000 ಸಂಬಳ ಮಾಡ್ತೀವಂದು ನಮಗೆ ಸುಳ್ಳು ಇದು ಭರವಸೆ ಕೊಟ್ಟು ಕೇಸಿ ಕಳಿಸಿದ ಈ ಸರ್ಕಾರದ ವಿರುದ್ಧ ನಾವು ಈಗ ಒಂದು 3 ದಿನದ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿವಿ. ಆಯಿತು, ಆಶಾ ಕಾರ್ಯಕರ್ತರು ಪ್ರತಿಯೊಂದು ಬಡ ಕುಟುಂಬದಿಂದ ಬಂದಂಥ ಆಶಾ ಕಾರ್ಯಕರ್ತೆಯರಾಗಿರ್ತೀವಿ ನಾವು. ಆದರೆ ಈ ಟೈಮ್ನಾಗೂ ಸಾಲಿ ಇದು 10ನೇ ಮುಗ್ದಿರ್ಬೇಕಂತ ಇದೊಂದು ಕೆಲವು ಜನಸಂಖ್ಯೆಗೆ ಸೀಮಿತವಾಗಿ ಇರಬೇಕು, 10ನೇ ಮುಗ್ದಿರಬೇಕು, ಒಂದು ಕೆಲವು ಕಂಡೀಷನ್ ತನಕ ಆಶೆ ತೆಗಿಬೇಕನ್ನೋ ಉದ್ದೇಶ ಮಾಡ್ಕೊಂಡು ಈ ಸರ್ಕಾರ ಇದು ಮಾಡ್ಲತ್ತದ. ಇದಕ್ಕೂ ನಾವು ಒಂದು 3 ದಿನ ಧರಣಿ ನಾವು ಆಶಾ ಜನವರಿ ತಿಂಗಳಲ್ಲಿ ಆಶಾ ಸ್ಟೇಟ್ ಬೆಂಗಳೂರಲ್ಲಿ ಜನವರಿ ತಿಂಗಳಲ್ಲಿ ಆಶಾ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೆ. ಅಹೋರಾತ್ರಿ ಹೋರಾಟ 4 ದಿನಗಳ ಕಾಲ ನಾವು 15,000 ರೂಪಾಯಿ ಆಶಾ ಕಾರ್ಯಕರ್ತರೊಂದು ಬೇಡಿಕೆ ಇಟ್ಕೊಂಡು ಕೇಸಿಂದ 17 ಜನವರಿದಾಗ 7, 8, 10 7ರಿಂದ 10 ತಾರೀಕು ತನಕ ನಾವು ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾಗ ನಮ್ಮ ಮುಖ್ಯಮಂತ್ರಿಗಳನ್ನು ಬಂಧಿಸಿಂದ ನಮಗೆ 15,000 ಆಗಲ್ಲ 10,000 ರೂಪಾಯಿ ನಿಮಗೆ ಫಿಕ್ಸ್ ಕೊಡ್ತೀವಿ. ಅದೇ ರೀತಿಯಾಗಿ ನಿಮ್ಮದು RCS ಪೋರ್ಟಲ್ ಹೆಚ್ಚು ಕೆಲಸ ಮಾಡಿದ್ರೆ ಹೆಚ್ಚಿಗಿಂತ ಕೊಡ್ತೀವಿ, ಅದು ಕಡಿಮೆ ಕೆಲಸ ಮಾಡಿದ್ರೆ ಅದಕ್ಕೆ ಸೇರಿಸಿ 10,000 ರೂಪಾಯಿ ನಿಮಗೆ ಗ್ಯಾರಂಟಿ ಕೊಡ್ತೀವಿ. ಏಪ್ರಿಲ್ 1ರಲ್ಲೇ ನಿಮಗೆ ಅನ್ವಯಿಸುತ್ತದೆ ಅಂತಸಿಂದ ಸರ್ಕಾರ ಒಂದು ನಮಗೆ ಭರವಸೆ ಕೊಟ್ಟು ನಮ್ಮ ಹೋರಾಟಗಳನ್ನು ವಾಪಸ್ ತೊಗೊಂಡಿಸಿಂದ ನಾವು ತೆರಳಿದ್ದೆವು. ಅಲ್ಲಿಂದ ಇಲ್ಲಿವರೆಗೂ ಅನೇಕ ಮೀಟಿಂಗ್ಗಳು ಕರೆದರೂ ಕೂಡ ಇನ್ನೂ ಯಾವುದೇ ಆಶ್ವಾಸನೆ ಕೊಡ್ತಾ ಇಲ್ಲ. ಪ್ರೊಸೆಸ್ನಲ್ಲಿದೆ ಕೆಲಸ, ಇನ್ನೂ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳಿದ್ರಂದರೆ ನಿಮಗೆ ಬಜೆಟ್ನಲ್ಲಿ 1,000 ರೂಪಾಯಿ ನಿಮ್ಗೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಕೂಡ ಮಾಡಿಲ್ಲ. ಆಶಾ ಮತ್ತು ಇದು ಅಂಗನವಾಡಿ ಬಿಸಿ ಊಟದವರಿಗೆ ಮಾಡಿದ್ದಾರೆ, ಅದಕ್ಕೆ ಆಶಾ ಕಾರ್ಯಕರ್ತರಿಗೂ ಮಾಡಿಲ್ಲ. 10,000 ರೂಪಾಯಿನೂ ಕೊಡ್ತಾ ಇಲ್ಲ. ಅದ್ರ ಕರಕಾಗಿ ನಾವು ಇವಾಗ ಆಗಸ್ಟ್ 12, 13, 14 3 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ.